ಜಿತೇಂದ್ರ ಕಾಂಬಳೆ ಅವರು ಇಂಡಿ ಶಾಸಕರ ಬಗ್ಗೆ ಎರಡನೇ ಸಲ ಮಾತಾಡತ್ತಾರ. ಮೊದಲನೇ ಸಲ ಮಾತಾಡಿದ ಸಮಯದೊಳಗೂ ಜಿತೇಂದ್ರ ಕಾಂಬಳೆಗೆ ನಾ ಫೋನ್ ಮುಖಾಂತರ ಅವನಿಗೆ ಹೇಳಿದ್ದ, ಜಿತೇಂದ್ರ ನೀ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗೆ ಎಲ್ಲರಿಗೂ ಟೀಕೆ ಟಿಪ್ಪಣಿ ಮಾಡ್ಲಿಕ್ಕೆ ಹಕ್ಕದವ. ಆದ್ರೆ ಆ ಟೀಕೆ ಟಿಪ್ಪಣಿಗಳು ಮಾಡ್ಲಿಕ್ಕೆ ಹಕ್ಕು ಯಾವ ರೀತಿ ಅದಾವಪ್ಪ ಅಂದ್ರೆ, ಆ ನಿನ್ನ ನಾಲಿಗೆ ಏನದಲ್ಲ, ಆ ನಾಲಿಗೆ ನಿಂದು ಸರಿಯಾಗಿ ಇಟ್ಕೊಂಡು ಯಾವುದೇ ವ್ಯಕ್ತಿ ಮಾತಾಡಬೇಕಾದ್ರೆ ಆ ನಾಲಿಗೆ ನಿನ್ನ ಸರಿಯಾಗಿ ಇಟ್ಕೊಂಡು ಮಾತಾಡಿ. ಆದ ನಂತರನು ಒಂದು ಮತ್ತೆ ಪ್ರೆಸ್ ಮೀಟ್ ಮಾಡ್ತಾವ. ಇಂಡಿ ಶಾಸಕರು ದಲಿತರ ಭೂಮಿಯನ್ನು ಕಬಳಿಸಿದಾರ ಅಂತ ಹೇಳ, ಅದಕ್ಕೂ ನಾವೊಂದು ಕೌಂಟರ್ ಕೊಟ್ಟವನಿಗೆ. ಬಾಬಾ ಗೌಡರು ದಲಿತರ ಭೂಮಿ ಕಬಳಿಸ್ಯಾರ ಅಂತ ಹೇಳಿ ನಿನ್ನ ಬಳಿ ಪುರಾವೆಗಳು ಏನಾರು ಇದ್ರ ತಗೊಂಬ. ಶಾಸಕರ ಕಡೆಯಿಂದ ಯಾವ ನಮ್ಮ ದಲಿತರ ಭೂಮಿ ಕಬಳಿಸಿದಾರಲ್ಲ ಅದನ್ನು ಹೊಳ್ಳಿ ಶಾಸಕರಿಂದ ನೀನು ಹೊಳ್ಳಿ ಕೊಡಿಸ್ತೀನಪ್ಪ ಅಂತಂದಾಗ ಅದಕ್ಕೆ ಅವನು ಏನು ಉತ್ತರ ಬರಲಿಲ್ಲ. ಇವತ್ತಿನ ದಿನ ಜಿತೇಂದ್ರ ಕಾಂಬಳೆ ಅವರು ಇಂಡಿ ಶಾಸಕರ ಬಗ್ಗೆ ಎರಡನೇ ಸಲ ಮಾತಾಡತ್ತಾರ. ಅವರು ಇದನ್ನು ಎರಡನೇ ಸಲ ರಿಪೀಟ್ ಆಲತ್ತ. ಮೊದಲನೇ ಸಲ ಮಾತಾಡಿದ ಸಮಯದೊಳಗೂ ಜಿತೇಂದ್ರ ಕಾಂಬಳೆಗೆ ನಾ ಫೋನ್ ಮುಖಾಂತರ ಅವನಿಗೆ ಹೇಳಿದ್ದ, ಜಿತೇಂದ್ರ ನೀ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗೆ ಎಲ್ಲರಿಗೂ ಟೀಕೆ ಟಿಪ್ಪಣಿ ಮಾಡ್ಲಿಕ್ಕೆ ಹಕ್ಕದವ. ಆದ್ರೆ ಆ ಟೀಕೆ ಟಿಪ್ಪಣಿಗಳು ಮಾಡ್ಲಿಕ್ಕೆ ಹಕ್ಕು ಯಾವ ರೀತಿ ಅದಾವಪ್ಪ ಅಂದ್ರೆ, ಆ ನಿನ್ನ ನಾಲಿಗೆ ಏನದಲ್ಲ, ಆ ನಾಲಿಗೆ ನಿಂದು ಸರಿಯಾಗಿ ಇಟ್ಕೊಂಡು ಯಾವುದೇ ವ್ಯಕ್ತಿ ಮಾತಾಡಬೇಕಾದ್ರೆ ಆ ನಾಲಿಗೆ ನಿನ್ನ ಸರಿಯಾಗಿ ಇಟ್ಕೊಂಡು ಮಾತಾಡಿ. ಇದೇ ರೀತಿ ನಾ ಅವನಿಗೆ ಹೇಳಿದ್ನ, ಯಾರಿಗೆ ಜಿತೇಂದ್ರ ಕಾಂಬಳೆ. ಅವಾಗ ನನಗೇನು ಹೇಳಿದ್ದವ, ಇಲ್ಲ ಆಯಿತು ನಾವು ಮುಂದಿನ ದಿನಮಾನ ನಾವು ಎಲ್ಲ ಅವ್ರದ್ದು ಆಧಾರ ಸಮೇತ ಮಾತಾಡ್ತೀನಿ, ಆದರೆ ಈ ರೀತಿ ಮಾತಾಡೋದು ನನಗೆ ಹೇಳಿದ್ದವ. ಅದಾದ ನಂತರನು ಒಂದು ಮತ್ತೆ ಪ್ರೆಸ್ ಮೀಟ್ ಮಾಡ್ದವ. ಇಂಡಿ ಶಾಸಕರು ದಲಿತರ ಭೂಮಿಯನ್ನು ಕಬಳಿಸಿದಾರ ಅಂತ ಹೇಳಂದು, ಅದಕ್ಕೂ ನಾವೊಂದು ಕೌಂಟರ್ ಕೊಟ್ಟವನಿಗೆ. ಬಾಬಾ ಗೌಡರು ದಲಿತರ ಭೂಮಿ ಕಬಳಿಸ್ಯಾರ ಅಂತ ಹೇಳಿ ನಿನ್ನ ಬಳಿ ಪುರಾವೆಗಳು ಏನಾರು ಇದ್ರ ತಗೊಂಬ. ಶಾಸಕರ ಕಡೆಯಿಂದ ಯಾವ ನಮ್ಮ ದಲಿತರ ಭೂಮಿ ಕಬಳಿಸಿದಾರಲ್ಲ ಅದನ್ನು ಹೊಳ್ಳಿ ಶಾಸಕರಿಂದ ನಿನಗೆ ಹೊಳ್ಳಿ ಕೊಡಿಸ್ತೀನಪ್ಪ ಅಂತಂದೊಳಗೆ ಅದಕ್ಕೆ ಅವನು ಏನು ಉತ್ತರ ಬರಲಿಲ್ಲ. ಈಗ ಮತ್ತೆ ಒಂದು 4 ದಿನದಿಂದ ಒಂದು ಸ್ಟೇಟ್ಮೆಂಟ್ ಮಾಡ್ಯಾರ. ಆದ್ರೆ ನಾ ಜಿತೇಂದ್ರ ಕಾಂಬಳೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ, 13 ವರ್ಷದೊಳಗೆ ಇಂಡಿ ಶಾಸಕರು ಅಲ್ಲಿಂದ ಇಲ್ಲಿವರೆಗೆ ಏನು ಮಾಡಿರೋ ಅವನು ಈ ಮತಕ್ಷೇತ್ರದ ವ್ಯಕ್ತಿ ಅಂತ ಹೇಳ್ತಾನೆ. ಆದರೆ ಅವನು ವೋಟಿಂಗ್ ಇಲ್ಲಿ ಅದಾವೋ ಇಲ್ಲೋ ನಮಗೂ ಅಷ್ಟು ಮಾಹಿತಿ ಇಲ್ಲ. ಏನು ಒಮ್ಮೆ ಹೇಳ್ತಾನೆ ನಾನು ಮಹಾರಾಷ್ಟ್ರ ಅಂತ ಹೇಳ್ತಾನೆ, ಒಂದು ಸಲ ಹೇಳ್ತಾನೆ ನಾ ಇಲ್ಲೇ ತಡಬಲಗದ ಅಂತ ಹೇಳ್ತಾನೆ. ಇರಲಿ, ನಾವೇನು ಹೇಳೋದಪ್ಪ ಅಂದ್ರೆ, ನಿನ್ನ ಹೋರಾಟ ನ್ಯಾಯಯುತವಾಗಿ ಸಮಾಜದ ಪರವಾಗಿರಲಿ. ಅದನ್ನು ಬಿಟ್ಟು ನೀ ಯಾವ ರೀತಿ ಮಾಡ್ಲತ್ತಿದಪ್ಪ ಅಂದ್ರೆ, ಈಗ ಇದು ನಿನ್ನ ವೈಯಕ್ತಿಕ ಭಾವನೆಗಳು ಅನ್ನೋ ರೀತಿಯಲ್ಲಿ. ಯಾಕಂದರೆ ಇಂಡಿ ಶಾಸಕರು ಯಾವುದೇ ಸಮುದಾಯವನ್ನು, ಕೇವಲ ದಲಿತ ಸಮುದಾಯ ಅಷ್ಟೇ ಅಲ್ಲ, ನಾನು ಜಿತೇಂದ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ದಲಿತ ಸಮುದಾಯ ಅಷ್ಟೇ ಅಲ್ಲ, ಈ ಮತಕ್ಷೇತ್ರದಾಗ ಇರುವಂಥ ಎಲ್ಲ ಸಮುದಾಯಗಳನ್ನು ಇವತ್ತು ಅವರು ತಮ್ಮ ಒಳ್ಳೆತನದಿಂದ ತೊಗೊಂಡು ಹೊಂಟ್ರತ್ತೆ. ಇವತ್ತು ಅವರು 3000ದಿಂದ 4000 ಇರೋ ವೋಟರ್ಸ್ ಇರೋರು ಇವತ್ತು ಮತಕ್ಷೇತ್ರದಾಗ MLA ಆಗಲಿಕ್ಕೆ ಸಾಧ್ಯ ಆಗತ್ತ ಜಿತೇಂದ್ರ ಕಾಂಬಳೆಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನ. ಯಾಕಂದ್ರೆ ಅವ್ರ ಕಾರ್ಯವೈಖರಿಗಳನ್ನು ಅವರನ್ನು ಇವತ್ತು ಶಾಸಕರನ್ನಾಗಿ ಈ ಮತಕ್ಷೇತ್ರದಲ್ಲಿ ಮಾಡ್ಲತ್ತವ್ರಿಗೆ. ಜಿತೇಂದ್ರ ಕಾಂಬಳೆ ಒಂದು ಆಪಾದನೆ, ಮೊದಲ ಅವೊಂದು ಇವತ್ತಿನ ಆ ಪೇಪರ್ ಇವತ್ತೇನು ಇದ್ರೊಳಗೆ ಬಂದು ಯೂಟ್ಯೂಬ್ದಾಗ ಬಂದು ಏನು ಮಾತಾಡೋಣಲ್ಲ, ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿದೆವು. ಅವ ಮೊದಲು ಏನು ಹೇಳ್ತಾನಪ್ಪ ಅಂದ್ರೆ, ಗೌಡ್ರ ಊರಲ್ಲಿ ಪಡ್ನೂರಲ್ಲಿ ಇನ್ನೂ ಅಸ್ಪೃಶ್ಯತೆ ಜೀವಂತದ, ಇಡೀ ರಾಜ್ಯದಗಳೆಲ್ಲ ಹೋಗ್ಯದ, ಎಲ್ಲರೇ ಅಸ್ಪೃಶ್ಯತೆ ಜೀವಂತ ಅದಪ್ಪ ಅಂದ್ರೆ ಅದು ಈ ಪಡ್ನೂರ್ದಾಗ ಆದತ್ ಹೇಳ್ತಾನೆ. ಯಾವುದೇ ವಿಷಯ ತಿಳುವಳಿಕೆ ಇರಲಾರ್ದೆ ಮಾತಾಡಬೇಡ ಜಿತೇಂದ್ರ, ನಾ ಹೇಳೋದು ನಿನಗಿಷ್ಟೇ. ಯಾಕಪ್ಪ ಅಂದ್ರೆ ಮತಕ್ಷೇತ್ರದೊಳಗೆ ಎಲ್ಲರೇ ಇವತ್ತು ಇಡೀ ರಾಜ್ಯದೊಳಗೆ ಎಲ್ಲರೇ ಅಸ್ಪೃಶ್ಯತೆ ಹೋಗಲಾಡಿಸೋದಪ್ಪ ಅಂದ್ರೆ ಅದು ಇಂಡಿ ಮತಕ್ಷೇತ್ರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಶಾಸಕರು ನಮಗೆ ಯಾವ ರೀತಿ, ನಮಗಂತ ಅಷ್ಟೇ ಅಲ್ಲ, ಇಡೀ ಮತಕ್ಷೇತ್ರದ ನಮ್ಮ ಜನರಿಗೆ ಅವರು ತೋರಿಸೋ ಕಾಳಜಿ ಯಾವ ರೀತಿ ಇರ್ತದಪ್ಪ ಅಂದ್ರೆ, ಅವರು ಯಾವುದೇ ಗುಡಿಯೊಳಗಿರಲಿ, ಯಾರದೇ ಸಾಹುಕಾರ ಮನೆಯಾಗಿರಲಿ, ಯಾವುದೇ ಶ್ರೀಮಂತರ ಮನೆಯೊಳಗಿರಲಿ, ನಮ್ಮ ದಲಿತ ವ್ಯಕ್ತಿ ಯಾರೇ ಸಾಮಾನ್ಯ ವ್ಯಕ್ತಿ ಹೋದರೂ ಸಹಿತ ಅವರನ್ನು ಕರೆದು ಅವ್ರ ಮನೆಯಾಗ ಸಹಿತ ಕರೆದು ಮಾತಾಡ್ತಾರೆ. ಅವ್ರು ತಮ್ಮ ಮನೆಯೊಳಗೆ ಸಹಿತನು ಇವತ್ತಿನ ದಿನ ದಲಿತರಿಗೆ
ತಮ್ಮ ಮನೆ ಅಡಿಗೆ ಮನೆ ತನಕ ಯಾರಿಗಾರ ಜಾಗ ಸ್ಥಳ ಯಾವುದರ ಶಾಸಕರ ಮನೆಯೊಳಗೆ ಅದಪ್ಪ ಅಂದ್ರೆ ಅದು ಯಶವಂತರಾವ್ ಗೌಡ್ರ ಮನ್ಯಾಗ ಅದ ಅನ್ನೋದು ಇವತ್ತಿನ ದಿನ ಇಲ್ಲಿ ಏನು ಎಲ್ಲರೂ ಕೂತಿದ್ದೇವಲ್ಲ ನಿಮ್ಮ ಮನವರಿಕೆನೂ ಅದ ಏನು ಎಲ್ಲಿ ಇದು ಸತ್ಯನ ಹೇಳೋದು ಸುಳ್ಳಿದ್ದು. ಯಾಕಂದ್ರೆ ನಾವು ಲೀಡರ್ಸ್ಗಳಿಗೆ ಅಷ್ಟೇ ಅಲ್ಲ, ನಮ್ಮ ಸಾಮಾನ್ಯ ಜನ ಹೋದ್ರೆ ಸಹಿತ ನಮ್ಮ ದಲಿತ ವ್ಯಕ್ತಿ ಹೋದ್ರೆ ಆ ಗೌರವ ಇಂಡಿ ಶಾಸಕರಲ್ಲಿ ಅದು ಅದು ತೆಗೆದು ಬಿಡು. ಅಲ್ಲಿ ಅದು ಒಂದು ಇನ್ಸಿಡೆಂಟ್ ಇತ್ತು. ಈಗ ನಮ್ಮ ಇವ್ರು ಹೇಳಿದ್ರು, ಯಾರು ನಮ್ಮ ಇವರು ಮಲ್ಲು ಮಡ್ಡಿ ಮನೆಯವ್ರು ಹೇಳಿದ್ರು, ಅದು ನಡೆದದ್ದು ಅದೇ ರೀತಿ. ಕಾರಣ ಏನಪ್ಪ ಅಂದ್ರೆ ನಾವು ಒಂದು ಹೇಳಿಬಿಡ್ತೀನಿ, ಆ ಊರೊಳಗೆ ಯಶವಂತರಾವ್ ಗೌಡರು ಅವರ ಮನೆತನದಿಂದ ಅಲ್ಲದು, ಅಲ್ಲೇ ಇರುವಂಥ ಕೆಲವೊಂದು ಜನರಿಂದ ಇತ್ತದು. ಅದು ನಾಶ ಮಾಡಿದವ್ರು ಯಾರು ಆಗಿದ್ರೆ ಶಾಸಕರಾದ ಮೊದಲನೇ ಏಪ್ರಿಲ್ 14ರಂದೇ ಜಯಂತಿ ಏನು ಅವರ ನೇತೃತ್ವದಾಗೆ ಏನು ಅಲ್ಲಿ ಆ ಪಡ್ನೂರದೊಳಗೆ ಎಲ್ಲಿ ಆ ಮೆರವಣಿಗೆಯನ್ನು ಏನು ನಾವು ಅಲ್ಲಿ ಈ ಬೀದಿಯಲ್ಲಿ ಹೋಗಬಾರ್ದು ಅನ್ನೋದು ಒಂದು ಕಟ್ಟಪಣೆ ಇತ್ತಲ್ಲಿ, ಇಲ್ಲತ್ತಲ್ಲ. ಆದರೆ ಅದನ್ನು ದೂರ ಮಾಡಿದವ್ರು ಯಾರೇ ಆಗಿದ್ರೆ ಅದು ಮಾನ್ಯ ಶಾಸಕರು. ಮತ್ತು ಇನ್ನೊಂದು ಜಿತೇಂದ್ರ ಮಾತಾಡೋದು ಯಾವ ರೀತಿ ಮಾತಾಡ್ಯಾನಪ್ಪ, ಮೊದಲ ನಮ್ಮ ಮಗುವಿಗೆ ಅವರು ಪಾಲಕರು ಶಾಸಕರ ಹತ್ರ ಹೋಗಿ ಆ ಸಹಾಯಧನ ಕೇಳಿದ್ರು, ಅದಕ್ಕೆ ಉತ್ತರ ಸರಿಯಾಗಿ ಬರಲಿಲ್ಲ ಶಾಸಕರಿಂದ ಅಂಥೇಳಿ ಆ ವಿಚಾರವಾಗಿ ಅವ ಮಾತಾಡಿದ್ರೆ ನಮ್ಮದು ಏನು ಇವತ್ತಿನ ಈ ಪತ್ರಿಕಾಗೋಷ್ಠಿ ನಮಗೆ ಇದು ಇದ್ದಿತ್ತಿಲ್ಲ. ಆದರೆ ಅವ ಮಾತಾಡೋದು ಏನದಪ್ಪ ಅಂದ್ರೆ ಆ ವಿಷಯನ ಮುಂದೆ ಮಾಡಿಕೊಂಡು ಅವ ಏನು ಹೇಳ್ತಾನಪ್ಪ ಅಂದ್ರೆ ರಾಜಕೀಯ ಪ್ರೇರಿತವಾದ ವಿಷಯಗಳನ್ನು ಮಾತಾಡ್ಬಿಟ್ಟ. ನಾವು ಈಗ ಮತಕ್ಷೇತ್ರದಲ್ಲಿ ಮೇಲ್ವರ್ಗದ ಜನರನ್ನು ಅವರವರಲ್ಲೇ ಜಗಳ ಹಚ್ಚಿ ರಾಜಕಾರಣ ಮಾಡ್ಲತ್ತಾರ ಅಂತ ಹೇಳಿ ಈ ಹೇಳಿಕೆ ಹೇಳ್ತಾನೆ. ಆ ಜಿತೇಂದ್ರಿಗೆ ಹೇಳೋದಿಷ್ಟೇ, ನೋಡು ಜಿತೇಂದ್ರ, ಈ ಮತಕ್ಷೇತ್ರದ ಜನ ನಿರ್ಧಾರ ಮಾಡ್ತಾರೆ ಏನು ಮಾಡಬೇಕು ಏನಿಲ್ಲ ಅನ್ನೋದು. ನೀ ಅಲ್ಲಿ ಬಿಜಾಪುರದಾಗ ಕೂತಿ ಏನು ಮಾತಾಡೋದಿದ್ದಲ್ಲ, ಇದು ಸರಿ ಅನಿಸೋದಿಲ್ಲ. ಯಾಕಂದರೆ ಇದು ನನ್ನ ಒಬ್ಬನ ಖಂಡನೆ ಅಲ್ಲ ನಿನಗೆ. ಈ ಇಂಡಿ ಮತಕ್ಷೇತ್ರದ ಎಲ್ಲ ದಲಿತ ಸಮುದಾಯದಿಂದ ನಾನು ನಿನಗೆ ಒಕ್ಕೊರಲಿಂದ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ, ಮುಂದಿನ ದಿನಮಾನದೊಳಗೆ ಈ ರೀತಿ ನಿನ್ನಿಂದ ಪುನರಾವರ್ತನೆಗೊಂಡಂದ್ರೆ ಏನು ನಾವು ಸುಮ್ಮನೆ ಇರುವುದಿಲ್ಲ ಏನು. ಯಾಕಂದ್ರೆ ಇದು ನಿನ್ನ ಭಾಷೆ, ನಿನ್ನ ಏನು ನಾಲಿಗೆ ಅದಲ್ಲ, ಅದು ನೀ ಹಿಡಿತದೊಳಗೆ ಇಟ್ಕೋಬೇಕಂತ ಹೇಳಿ ನಿನಗೆ ನಾ ಕೇಳ್ಕೊತೀನಿ. ಮತ್ತು ನಂದು ಇನ್ನೊಂದು, ಈ ಪತ್ರಿಕಾಗೋಷ್ಠಿ ಮುಖಾಂತರನೇ ಜಿಲ್ಲೆಯ ನಮ್ಮ ಏನು ದಲಿತ ನಾಯಕರದಾರಲ್ಲ ಅವರಾದರೂ ಅವನಿಗೆ ಒಂದು ಕಿವಿ ಮಾತು ಹೇಳಬೇಕಾಗ್ಯದ. ಯಾಕಂದ್ರೆ ಇವತ್ತು ಕೇವಲ ಯಶವಂತರಾವ್ ಗೌಡ್ರಿಗೆ ಅಷ್ಟೇ ಅಲ್ಲ, ಯಾವುದೇ ವ್ಯಕ್ತಿಗೆ ನಾವು ಈ ರೀತಿ ಮಾತಾಡೋದು ನಮ್ಮದು ಇದು ಅಲ್ಲಿದು ಪದ್ಧತಿ ಅಲ್ಲಿದು. ಯಾಕಂದ್ರೆ ಇವತ್ತಿನ ದಿನ ನಮ್ಮನ್ನು ಯಾವ ರೀತಿ ಗೌರವದಿಂದ ಎಲ್ಲ ಜನರು ನೋಡ್ಲತ್ತಾರ ಅನ್ನೋದು ಏನು ನೀ ಹಳ್ಳಿಗಳ್ದಾಗ ಹೋದೊಳಗೆ ಗೊತ್ತಾಗ್ತದೆ. ನೀ ಬಿಜಾಪುರದಾಗ ಕೂತು ಯಾರ್ದೋ ಒಬ್ಬರ ಮಾತು ಕೇಳಿ ಅದು ಮಾತಾಡೋದ್ರಾಗ ಸರಿಯಿಲ್ಲ. ಮತ್ತು ಇನ್ನೊಂದು ನಾನು ನಿಮಗೆ ಪತ್ರಿಕೆದವ್ರಿಗೆ ಒಂದು ವಿಷಯ ಮನವರಿಕೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಜಿತೇಂದ್ರ ಕಾಂಬಳೆಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಾಸಕರನ್ನು ಮೊದಲನೇ ಸಲ 2018ರಲ್ಲಿ 13ರಲ್ಲಿ ಏನು ಶಾಸಕರಾದ ನಂತರ ಅವರೊಂದಿಟ್ಟು ಗ್ರಾಮ ಪಂಚಾಯತಿಗಳನ್ನು ಹೊಡೆದರು. ಆ ಗ್ರಾಮ ಪಂಚಾಯತಿ ಹೊಡೆದ ತಕ್ಷಣ ಅವಾಗ ಆ ಗ್ರಾಮ ಪಂಚಾಯತ್ ಹೊಸದಾಗಿ ಗ್ರಾಮ ಪಂಚಾಯತಿಗಳನ್ನು ಅವು ಮೀಸಲಾತಿ ಇದರೊಳಗೆ ಮೊದಲು ಎಸ್ಸಿನೇ ಆಗಬೇಕಂತ ಹೇಳಿ ಅನ್ನೋದು ಒಂದು ಇದು ಎಸ್ಸಿನೇ ಅದು. ಆ ಸಮಯದೊಳಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಈ ಛಲವಾದಿ ಸಮುದಾಯದವರಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡ್ಯಾರ ಅನ್ನೋದು ಜಿತೇಂದ್ರ ಕಾಂಬಳೆಗೆ ಇದು ಮನವರಿಕೆ ಮಾಡಿಕೊಡ್ತೀನಿ ಪತ್ರಿಕಾಗೋಷ್ಠಿಯಿಂದ. ಗೌಡರು ದಲಿತರ ಮೇಲೆ ದಲಿತರ ಬಗ್ಗೆ ಕೀಳಾಗಿ ನೋಡ್ತಾರಂತ ಏನು ಜಿತೇಂದ್ರ ಕಾಂಬಳೆ ಹೇಳ್ತಾನಲ್ಲ, ಅದು ಎಲ್ಲ ಸುಳ್ಳು ಏನು. ಯಾಕಂದ್ರೆ ಇದೇ ರೀತಿಯಾಗಿ 2013ರಿಂದ ಇವತ್ತು 2026ರವರೆಗೆ ಇವತ್ತು 13 ವರ್ಷಗಳ ಕಾಲ ಆಯಿತು. ಒಬ್ಬರಿಲ್ಲ ಒಬ್ಬರನ್ನು ಏನು ಯಾವ ರೀತಿ ಇವ್ರು ಎಲ್ಲಿ ಏನು ಬಂದಾರಲ್ಲ ಇವರೆಲ್ಲರಿಗೆ ಇವ್ರ ಜೊತೆಗೆ ಇದ್ದಂಥ ನಮ್ಮ ಹಳ್ಳಿ ಜನರು ಸಹಿತ ಏನು ಅವ್ರ ಮ್ಯಾಗ ಭಯಂಕರ ಕಾಳಜಿ ಅದ. ಆದ್ರೆ ನೀ ಜಿತೇಂದ್ರ ಏನು ಹೇಳಿದಲ್ಲ, ಆ ನಿನ್ನ ಹೇಳಿಕೆ ಹಿಂದಕ್ಕೆ ಪಡಿಬೇಕು. ನಿನ್ನ ಅವಾಚ್ಯ ಶಬ್ದಗಳಿಂದ ನೀ ಏನು ಮಾತಾಡಿದಲ್ಲ ಆ ನಿನ್ನ ಹೇಳಿಕೆಗಳನ್ನು ಹಿಂದಕ್ಕೆ ಪಡೆದು ಏನು. ಯಾಕಂದ್ರೆ ನಮ್ಮ ಜೊತೆ ಇಡೀ ಈ ಮತಕ್ಷೇತ್ರದೊಳಗೆ ಎಲ್ಲ ಸಮುದಾಯದವರು ನಾವೆಲ್ಲರೂ ಇಡೀ ಆ ರೀತಿ ನಮ್ಮ ಶಾಸಕರು ಈ ಮತಕ್ಷೇತ್ರದೊಳಗೆ ಎಲ್ಲರಿಂದ ತೆಗೆದುಕೊಂಡು ಹೊಂಟ್ರ. ನಿನ್ನ ಬಾಯಿಯಿಂದ ಇಂಥ ಅವಾಚ್ಯ ಶಬ್ದಗಳ ನಿನ್ನ ಮುಂದೆ ಬಂದು ಅಂದ್ರೆ ಎಲ್ಲರ ವತಿಯಿಂದ ನಾನು ನಿನಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಮುಂದಿನ ಕ್ರಮ ನಾವೆಲ್ಲರೂ ಕೂಡಿ ಏನು ನಿರ್ಧಾರ ಮಾಡ್ತೇವೆ ಅದು ನಾನು ನಿನಗೆ ಇದ್ರ ಮುಖಾಂತರ ಹೇಳೋದಿಲ್ಲ, ಅದು ನಾವು ಮಾಡ್ತೇವೆ ಅವತ್ತು ಹೇಳಿಕಿಸಿಂದ್ರೆ ನಾ ಹೇಳಿ
ನಾನು ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೀನಿ.